ನಿಧಿಗಾಲರು ಬಂದ್ಬಿಟ್ಟು ಅಗದು ನೀವೇ ನೋಡ್ಬೋದು, ನಾವು ಫುಲ್ ಮಣ್ಣು ಎತ್ತಾ ಇದೀವಿ. ಅಲ್ಲಿ ಬಂದ್ಬಿಟ್ಟು ಗರ್ಭ ದೇವ್ರಿದ್ದ ಜಾಗದಲ್ಲಿ ಬಂದ್ಬಿಟ್ಟು ನಿಧಿನೋ ಏನೋ ಚಿನ್ನನೋ ಬಂಗಾರನೋ. ಟೈಮ್ ಇವಾಗ 4 ಗಂಟೆ ಆಗಿದೆ, ಇಲ್ಲೇ ಮಲಗಿದ್ದಾರೆ ನೋಡಿ. ನಮ್ಮ ಧರ್ಮ ಅಂತ ಬಂದಾಗ ಇದಕ್ಕಿಂತ 10 ಪಟ್ಟಷ್ಟು ಕಷ್ಟ ಬಂದರೂ ಕೂಡ ಅದನ್ನ ದಾಟ್ಕೊಂಡು ಹೋಗಿ ನಮ್ಮ ಕೈಲಾದಷ್ಟು ಹಿಂದೂ ಧರ್ಮನ ಉಳಿಸೋದಕ್ಕೆ ಬೆಳೆಸೋದಕ್ಕೆ ಪ್ರಯತ್ನ ಪಡ್ತೀವಿ. ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ದೇವಸ್ಥಾನ. ಅಂದ್ರೆ ನಾವು ನೋಡೇ ಇರಲಿಲ್ಲ ಈ ದೇವಸ್ಥಾನ. ನಿಮ್ಮ ವಿಡಿಯೋದಲ್ಲಿ ನೋಡಿದ್ಮೇಲೆ ಇಲ್ಲೊಂದು ದೇವಸ್ಥಾನ ಇದೆ ಅಂತ ನಮ್ಗೆ ಗೊತ್ತಾಗಿದೆ ನೋಡಿ. ಆಲ್ಮೋಸ್ಟ್ ಬೀಳುವಂಥ ಪರಿಸ್ಥಿತಿ, ಬಟ್ ಆದರೆ ಆ ಮರದ ಬುಡ ಇಟ್ಕೊಂಡಿದೆ ನೋಡಿ. ಬೆಳಗ್ಗೆ ಅಲ್ಲಿ ನಮ್ಮ ಬಸವಣ್ಣ ಇದ್ದಂತಹ ಜಾಗ ಯಾವ ರೀತಿ ಇತ್ತು, ಬಟ್ ಇವಾಗ ಯಾವ ರೀತಿ ಇದೆ. ನೈಟೆಲ್ಲ ನಿದ್ದೆ ಇಲ್ಲ, ಕಾಲು ನೋವುತ್ತಿದೆ. ಈಗ ತಾವರೆಕೆರೆ ಎಂಬ ಗ್ರಾಮಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಸೊ ಯಾವುದೇ ರೀತಿ ವೆಹಿಕಲ್ಸ್ ಇಲ್ಲ, ಆಟೋಸ್ ಇಲ್ಲ. ನಾವು ಬರೀ ಎಲ್ಲ ನೀಟಾಗಿತ್ತು. ಇಲ್ಲಿ ನಾವೇ ನೆಲ ಸಾರಿಸ್ಕೊಂಡು ಇಲ್ಲಿ ದನ ಕಾಯಕ್ಕೆ ಬರೀ ಹೊಲಚ ಕೂಡಲ್ಲಿ ನಾವೇ ಅದಕ್ಕೆ ಪೂಜೆ ಮಾಡ್ಕೊಂಡು ಎಡೆ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗುವ. ತೆಂಗಿನ ತೋಟದ ಒಂದು ಮೂಲೆಯಲ್ಲಿ ನಮ್ಮ ಪುರಾತನ ಹೊಯ್ಸಳ ಕಾಲದ ನಂಜುಂಡೇಶ್ವರ ದೇವಸ್ಥಾನ. ಲೈಕ್ ಮಾಡಿ, ಶೇರ್ ಮಾಡಿ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀವು ಶೇರ್ ಮಾಡಿದಷ್ಟು ಯಾರೊಬ್ಬ ಧರ್ಮಪ್ರೇಮಿ ಈ ದೇಗುಲವನ್ನು ನೋಡಿ ಸಂಪೂರ್ಣವಾದ ಜೀವನೋದ್ಧಾರ ಮಾಡೋಕ್ಕೂ ದಾರಿ ಸಿಗುತ್ತೆ. ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಸೊ ನಾನು ನಿಮಗೆ ಇದಕ್ಕೂ ಮುಂಚೆ ಇನ್ಫಾರ್ಮ್ ಮಾಡ್ದಂಗೆ ಈ ದಿನ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ನುಗ್ಗೇಳಿ ಹೋಬಳಿ ತಾವರೆಕೆರೆ ಗ್ರಾಮದಲ್ಲಿ ಶಿವಾಲಯ ಸೃಷ್ಟಿ ಮಾಡೋಕ್ಕೆ ಹೋಗ್ತಿದ್ವಿ. ಸೊ ಈಗ ನಾನು ಮನೆ ಬಿಟ್ಟು KSRTC ಬಸ್ಸಲ್ಲಿ ಹೊಸಕೋಟೆಗೆ ಹೋಗ್ತಾ ಇದ್ವಿ. ಹೊಸಕೋಟೆಯಿಂದ ಟಿನ್ಪ್ಯಾಟ್ರಿಗೆ ಹೋಗಿ ಟಿನ್ಪ್ಯಾಟ್ರಿಯಿಂದ ಮೇಸ್ಟಿಗೆ ಹೋಗ್ತೀನಿ. ಮೇಸ್ಟಿಕಲ್ಲಿ ನನ್ನ ತಂಡದವರು ನನ್ನ ಜೊತೆ ಸೇರ್ಕೊತಾರೆ. ಬಸ್ ಇಲ್ದಿದ್ದಾಯಿತು, ಟಿನ್ಪ್ಯಾಟ್ರಿಗೆ ಬಂದಿದ್ವಿ. ಮೆಟ್ರೋ ಟೋಕನ್ ತೊಗೊಂಡು ಮತ್ತೆ ಮೇಸ್ಟಿಗೆ ಹೋಗ್ಬಿಟ್ಟು ಮೇಸ್ಟಿಕ್ಕಿಂದ ಮತ್ತೆ ಯಶವಂತಪುರ ಹೋಗಬೇಕು. ಈಗ ನಾವು ಚನ್ನರಾಯಪಟ್ಟಣದಲ್ಲಿದ್ದೀವಿ. ಆಲ್ಮೋಸ್ಟ್ ಈ ಒಂದು ಬಸ್ ಸ್ಟಾಪಲ್ಲಿ ಇದ್ದೀವಿ, ನೋಡ್ಬೋದು. ತಂಡದ ಜೊತೆ ಇದ್ದೀವಿ. ಇಲ್ಲಿಂದ ಆಲ್ಮೋಸ್ಟ್ ಒಂದು 12 ಕಿಲೋಮೀಟರ್ ಆಗುತ್ತೆ ನಾವು ಸೇರಬೇಕಾಗಿರುವಂಥ ಒಂದು ಜಾಗ. ನುಗ್ಗೇನಹಳ್ಳಿ ಹೋಬಳಿ ತಾವರೆಕೆರೆ ಎಂಬ ಗ್ರಾಮ. ಟೈಮ್ ಇವಾಗ 4 ಗಂಟೆ ಆಗಿದೆ ನೋಡಿ, ಕಾಣಿಸಿದೆ. ಆ ಊರಿನವ್ರು ಯಾರೋ ಬರ್ತಾರೆ ಅಂತ ಹೇಳಿದ್ರು. ಅವ್ರು ಕಾಲ್ ಮಾಡೋಕ್ಕೂ ನನಗೆ ಬೇಜಾರೀಗ. ಆಲ್ಮೋಸ್ಟ್ ಒಂದು ನಿದ್ದೆ ಮಾಡೋ ಟೈಮು. ಸೊ ನಮಗೂ ಇನ್ನು 2 ಅವರ್ಸ್ ಹೆಂಗಾದ್ರೂ ಆಗಲಿ ಸ್ಪೆಂಡ್ ಮಾಡಬೇಕಂತಿದ್ದೀವಿ. ಸ್ನೇಹಿತರೆ, ಸಮಯ ಈಗ ಆಲ್ಮೋಸ್ಟ್ 5:30 ಆಗ್ತದೆ, ಬರ್ತಿದೆ. ಊರಿಗೆ ಹೋಗೋದಕ್ಕೆ ಯಾವುದೇ ವೆಹಿಕಲ್ಸ್ ಸಿಗಲಿಲ್ಲ. ಸೊ ಅದಕ್ಕಾಗಿ ಬಸ್ ಸ್ಟಾಪಲ್ಲೇ ಉಳ್ಕೊಂಡಿದ್ದೀವಿ. ಸೊ ನಮ್ಮ ತಂಡದವ್ರು ಈಗ ನೋಡ್ಬೋದು ನೀವು ಇಲ್ಲೇ ಮಲಗಿದ್ದಾರೆ ನೋಡಿ. ಇಲ್ಲಿ ಕೆಲವರು ಮಲ್ಕೊಂಡಿದ್ದಾರೆ, ಮತ್ತು ಅಲ್ಲಿ ನಮ್ಮ ಜೊತೆಲಿ ಬಂದಿರುವಂಥ ಕೆಲವರು ಅಲ್ಲಿದ್ದಾರೆ. ಕೆಲವು ನಮ್ಮ ತಂಡದವ್ರು ಇಲ್ಲಿ ಕೂತ್ಕೊಂಡಿದ್ದಾರೆ, ನೋಡ್ಬೋದು ನಾವಿಲ್ಲಿ. ನಿದ್ದೆ ತುಂಬ ಬರ್ತಿದೆ, ಬಟ್ ಆದರೂ ವೇಟ್ ಮಾಡ್ತಿದ್ದೀವಿ. ಚನ್ನರಾಯಪಟ್ಟಣದಿಂದ KSRTC ಬಸ್ಸಲ್ಲಿ ತೆಂಕನಹಳ್ಳಿ ಅನ್ನೋ ಒಂದು ಗೇಟಲ್ಲಿ ಇಳ್ಕೊಂಡಿದ್ದೀವಿ. ಈಗ ತಾವರೆಕೆರೆ ಎಂಬ ಗ್ರಾಮಕ್ಕೆ ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಸೊ ಯಾವುದೇ ರೀತಿ ವೆಹಿಕಲ್ಸ್ ಇಲ್ಲ, ಆಟೋಸ್ ಇಲ್ಲ. ಇನ್ನು ಕೆಲವರು ಮುಂದೆ ಹೋಗ್ತಿದ್ದಾರೆ. ಸೊ ಈಗ ನಾವು ಸದ್ಯಕ್ಕೆ ಇಷ್ಟೇನ ನಡ್ಕೊಂಡು ಹೋಗ್ತಾ ಇದ್ದೀವಿ. ಯಾವುದಾದ್ರು ವೆಹಿಕಲ್ ಬಂದರೆ ಡ್ರಾಪ್ ತೊಗೊಂಡು ಹೋಗೋದು, ಇಲ್ಲ ಅಂತ ಹೇಳಿದ್ರೆ ಪರಿಪೂರ್ಣವಾಗಿ ಟೆಂಪಲ್ವರೆಗೂ ಈ ರೀತಿ ನಡ್ಕೊಂಡೇ ಹೋಗೋದು. ತಾವರೆಕೆರೆ ಗ್ರಾಮದ ಅಂದ ಚಂದಗಳು ಸಖತ್ತಾಗಿದೆ ಕೆರೆ ಮಾತ್ರ ನೋಡಿ. ಮತ್ತೆ ಒಂದೇ ಒಂದು ಬೇಜಾರೇನು ಅಂತ ಹೇಳಿದ್ರೆ ಆಲ್ಮೋಸ್ಟ್ 4 ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ಬರ್ತಾ ಇದ್ದೀವಿ. ತಾವರೆಕೆರೆ ಗ್ರಾಮ ಹತ್ರ ಬಂದಿದ್ವಿ. ಒಂದು ಆಲ್ಮೋಸ್ಟ್ ಒಂದು 4 ಕಿಲೋಮೀಟ್ರ್ ವಾಕ್ ಮಾಡ್ಕೊಂಡು ಬಂದಿದ್ವಿ ಟೀಮ್ ಸಮೇತ. ಇನ್ನು ದೇವಸ್ಥಾನ ಆಲ್ಮೋಸ್ಟ್ ಇನ್ನು 1/2 ಕಿಲೋಮೀಟರ್ ಇದೆ. 3:30ಗೆ ಚನ್ನರಾಯಪಟ್ಟಣ ಬಸ್ ಸ್ಟಾಪಿಗೆ ಬಂದ್ವಿ. ಊರವ್ರು ಫೋನ್ ಮಾಡಿದ್ರೆ ತೆಗ್ದಿಲ್ಲ. ಅಂದರೆ ನಾನು ಮಾಡೋಕ್ಕೆ ಹೋಗಿಲ್ಲ, ಬಟ್ ಒಂದ್ಸಲ ಟ್ರೈ ಮಾಡೋಣ ಅಂತ ಮಾಡಿದೆ. ಬಟ್ ಅವರು ಫೋನ್ ತೆಗಿಲಿಲ್ಲ. ನನ್ನ ಗೆಸ್ ಪ್ರಕಾರ 6 ಗಂಟೆವರೆಗೂ ಅಲ್ಲೇ ಇದ್ವಿ. 6:45ಗೆ ಬಸ್ ಇದೆ ಅಂತ ಹೇಳಿದ್ರು. ನುಗ್ಗೇಹಳ್ಳಿ ಕ್ರಾಸ್ ಅಂತ ಅಲ್ಲಿ ಇಳ್ಕೊಳಕ್ಕೆ ಹೇಳಿದ್ರು. 7 ಗಂಟೆಗೆ ಬಸ್ ಬಂತು. ಬಸ್ ಹತ್ಕೊಂಡು ನುಗ್ಗೇಹಳ್ಳಿ ಕ್ರಾಸಲ್ಲಿ ಇಳ್ಕೊಂಡ್ವಿ. ಹತ್ರ ನಡ್ಕೊಂಡ್ಬಂದ್ವಿ. ನೋಡಿದ್ರೆ ಸುಮಾರು ಏನಿಲ್ಲ ಅಂತ 4 ಕಿಲೋಮೀಟರ್ ನಡ್ಕೊಂಡ್ಬಂದಿದ್ದೀವಿ. ನೈಟ್ ಎಲ್ಲ ನಿದ್ದೆ ಇಲ್ಲ, ಕಾಲು ನೋವುತ್ತಿದೆ. ಇನ್ನು 1/2 ಕಿಲೋಮೀಟರ್ ವಾಕ್ ಮಾಡಬೇಕು. ಬಟ್ ಆದರೂ ಆ ಶಿವನ ದೇವಸ್ಥಾನ ಏನಿದೆಯೋ ಪರಿಪೂರ್ಣವಾಗಿ ಸ್ವಚ್ಛತೆ ಮಾಡಿಕೊಂಡ್ರೆ ಇಲ್ಲಿಂದ ನಾವು ಕದಲೋದು. ಎಷ್ಟೇ ಕಷ್ಟ ಬೀಳಲಿ, ನಮ್ಮ ಧರ್ಮ ಅಂತ ಬಂದಾಗ ಇದಕ್ಕಿಂತ 10 ಪಟ್ಟಷ್ಟು ಕಷ್ಟ ಬಂದರೂ ಕೂಡ ಅದನ್ನ ದಾಟ್ಕೊಂಡು ಹೋಗಿ ನಮ್ಮ ಕೈಲಾದಷ್ಟು ಹಿಂದೂ ಧರ್ಮನ ಉಳಿಸೋದಕ್ಕೆ ಬೆಳೆಸೋದಕ್ಕೆ ಪ್ರಯತ್ನ ಪಡ್ತೀವಿ. ಸ್ನೇಹಿತರೆ, ಈಗ ನಮ್ಮ ತಂಡದ ವತಿಯಿಂದ ಸ್ವಚ್ಛತೆ ಕಾರ್ಯಕ್ರಮ ಶುರು ಮಾಡೋಕ್ಕೂ ಮುಂಚೆ ಒಂದು ಪೂಜೆ ಮಾಡಿದ್ವಿ. ಪೂಜೆ ಕೂಡ ಆಗಿದೆ. ನಾವು ಸ್ವಚ್ಛತೆಗೆ ಬಳಸುವಂತಹ ಆಯುಧಗಳಿವು. ಪುರಾತನವಾದ ದೇವಸ್ಥಾನಗಳು, ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ದೇವಸ್ಥಾನ. ನೋಡ್ಬೋದು ಯಾವ ಥರ ಯಾವ ಸ್ಥಿತಿಯಲ್ಲಿ ಇದೆ ಅಂತ ನೋಡಿ. ನಮ್ಮ ನಂದೀಶ್ವರ ಬಸವಣ್ಣರು ಇಲ್ಲಿದ್ದಾರೆ. ಇವಾಗಿರುವಂತಹ ಶಿವಲಿಂಗ ಸ್ಥಿತಿ ನೋಡಿ ಯಾವ ಥರ ಇದೆ ಅಂತ. ಶಿವಲಿಂಗ ಇಲ್ಲಿದೆ, ಪಾಂಡ್ಯಪೀಠ ಅಲ್ಲಿದೆ. ಅದೇ ರೀತಿ ಹಿಂದೆ ಗೋಡೆ ಕುಸಿದಿದೆ, ಬಿದ್ದೋಗಿದೆ. ಇಲ್ಲಿ ಒಂದು ವಿಸ್ಮಯ ಏನು ಅಂತ ಹೇಳಿದ್ರೆ, ಇಲ್ಲಿರುವಂತಹ ಜನಗಳು ದೇವಸ್ಥಾನ ಬಿಟ್ಟಿದ್ದಾರೆ. ಬಟ್ ಅದು ಇದ್ರ ಮೇಲೆ ಬೆಳೆದಿರುವಂಥ ಒಂದು ಮರ ಏನಿದೆ, ಅರಳಿ ಮರ. ಸೊ ಅರಳಿ ಮರ ದೇವಸ್ಥಾನವನ್ನು ಬಿಗಿ ಹಿಡಿದು ಸೊ ಇದನ್ನು ಕಾಪಾಡ್ಕೊಂಡು ಬೆಳ್ಕೊಂಬಂದಿದೆ. ನೋಡ್ಬೋದು ನೀವು, ಅದೆಲ್ಲ ಕಾಣಿಸಿದೆಯಲ್ವ, ಅದೆಲ್ಲ ಮರ ಆ್ಯಕ್ಚುಲಿ. ಇಲ್ಲಿನ ಜನಗಳ ನಿಲ್ಲಿಸಿದ್ರೆ ದೇವಸ್ಥಾನ ಬಿದ್ದೋಗಿರ್ಬೋದು. ಆದರೆ ಯಾರೋ ಬರ್ತಾರೆ, ನಮ್ಮ ಮಕ್ಕಳು ನಮ್ಮನ್ನು ಉಳಿಸ್ತಾರೆ, ಮತ್ತೆ ನಮ್ಮ ದೇವಸ್ಥಾನಕ್ಕೆ ಪುನರ್ ವೈಭವ ಕೊಡ್ತಾರೆ ಅಂತ ಹೇಳ್ಬಿಟ್ಟು ತುಂಬ ವರ್ಷದಿಂದ ಕಾಯ್ಕೊಂಡು ಕೂತಿದ್ದಾರೆ. ಕೆರೆಯ ಒಂದು ಹಿಂಭಾಗದಲ್ಲಿದೆ. ಸುತ್ತ ಒಂದು ತೆಂಗಿನ ತೋಟ ಕಾಣ್ಬೋದು ನೀವು. ತೆಂಗಿನ ತೋಟದ ಒಂದು ಮೂಲೆಯಲ್ಲಿ ನಮ್ಮ ಪುರಾತನ ಹೊಯ್ಸಳ ಕಾಲದ ನಂಜುಂಡೇಶ್ವರ ದೇವಸ್ಥಾನ. 3 ಮರ ಇದೆ ಆ್ಯಕ್ಚುಲಿ. ಒಂದು ಹಳ್ಳಿ ಮರ ಇದೆ, ಒಂದು ಹಲಸಿನಕಾಯಿ ಮರ ಇದೆ, ಇನ್ನೊಂದು ಬೇವಿನ ಮರ ಇದೆ. 3 ಮರಗಳ ಒಂದು ಮಿಲನದಿಂದ ಬೀಳ್ಬೇಕಾಗಿರುವಂಥ ನಂಜುಂಡೇಶ್ವರ ದೇವಸ್ಥಾನ ಇದನ್ನು ಈ ಸ್ಥಿತಿಯಲ್ಲಿ ಉಳ್ಕೊಂಡಿದೆ. ಈಗ ನಮ್ಮ ಪ್ರಯತ್ನ ಏನಂತ ಹೇಳಿದ್ರೆ, ಖಂಡಿತವಾಗ್ಲೂ ಸ್ವಚ್ಛತೆಯನ್ನು ಮಾಡ್ತೀವಿ. ಹಿಂದಿನ ಭಾಗ ಈ ಥರ ಇದೆ. ಸ್ವಚ್ಛತೆ ಅಂತೂ ಮಾಡೇ ಮಾಡ್ತೀವಿ. ಆದರೆ ನಿಮ್ಮೆಲ್ಲರ ಸಹಕಾರ ಇದೆ, ಖಂಡಿತ ಇದಕ್ಕೆ ಒಂದು ಜೀರ್ಣೋದ್ಧಾರ ಮಾಡೋದಕ್ಕೂ ಕೂಡ ಒಂದು ಶಕ್ತಿ ಬರುತ್ತೆ. ಸೊ ಆ ಒಂದು ಕೆಲಸ ಆಗಬೇಕಂತ ಹೇಳಿದ್ರೆ ಪ್ರತಿಯೊಬ್ಬರು ನೋಡ್ತಿರೋರೆಲ್ಲನೂ
ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮೂಲಕ ತಿಳಿಸಿ. ಎಷ್ಟು ಶೇರ್ ಮಾಡ್ತಿರೋ, ಎಷ್ಟು ಜನ ನೋಡ್ತಿರೋ, ಯಾರೊಬ್ಬ ಧರ್ಮಪ್ರೇಮಿಗೆ ಈ ವಿಚಾರ ಮುಟ್ಟಿ ಖಂಡಿತ ನಿಮ್ಮಲ್ಲೇ ಒಬ್ಬರು ಮುಂದೆ ಬಂದು ಈ ದೇವಸ್ಥಾನ ಪುನರ್ನಿರ್ಮಾಣ ಮಾಡುವಂತಹ ಸಾಧ್ಯತೆ ಕೂಡ ಆಗ್ಬೋದು. ಅಷ್ಟು ಚೆನ್ನಾಗಿದೆ ದೇವಸ್ಥಾನ ಇದು. ಬಟ್ ಕಣ್ಣಲ್ಲಿ ನೀರು ಹಾಕುವಂತಹ ಒಂದು ಸಂದರ್ಭ ನೋಡ್ಬೋದು ನೀವು. ಅಲ್ಲಿ ಒಂದು ಬಸವಣ್ಣ ಇದ್ದಾರೆ, ಕೆಳಗಡೆ ಒಂದು 4 ಕಂಬಗಳಿದೆ. ಬಟ್ ಆ ಕಡೆ ನೋಡಿದಾಗ ಮೇಲೆ ಏನು ಮರ ಇದೆ ಅದರ ಬುಡ ದೇವಸ್ಥಾನ ಅಪ್ಪಿಕೊಂಡು ಬಿಗಿ ಭದ್ರತೆಯಿಂದ ಇಟ್ಕೊಂಡಿದೆ. ಒಂದು ಕಲ್ಲು ಆಲ್ಮೋಸ್ಟ್ ಬಿದ್ದೋಗ್ಬಿಟ್ಟಿದೆ. ಬಟ್ ಆದರೆ ಆ ಮರದ ಬುಡ ಏನಿದೆ ಅದನ್ನು ಇಟ್ಕೊಂಡು ಸೇವ್ ಮಾಡ್ಕೊಂಡಿದೆ ನೋಡಿ. ಆಲ್ಮೋಸ್ಟು ಬೀಳುವಂಥ ಪರಿಸ್ಥಿತಿ. ಬಟ್ ಆದರೆ ಆ ಮರದ ಬುಡ ಇಟ್ಕೊಂಡಿದೆ. ಸ್ನೇಹಿತರೆ ನೋಡ್ಬೋದು, ತುಂಬ ಕಷ್ಟ ಬೀಳ್ತಿದೆ ತಂಡದವರು. ಮೊದಲು ಬಂದಾಗ ತುಂಬ ಕಸ ಕಡ್ಡಿ ತುಂಬಿತ್ತು ನೋಡ್ಬೋದು. ಎಲ್ಲ ಕಸ ಎಲ್ಲ ಕಿತ್ತಾಚೆಗಾಗಿದ್ದೀವಿ. ಅದೇ ರೀತಿ ಮೇಲೆ ಬೆಳೆದಿರುವಂಥ ಮರಗಳೇನಿದೆ ಆ ಮರಗಳೆಲ್ಲ ನಮ್ಮ ತಂಡದವರು ಕಷ್ಟಪಟ್ಟು ಕೆಳಗಡೆ ಬೆಳೆಸ್ತಿದ್ದಾರೆ. ನೀವು ಕೆಲವರು ಅನ್ಬೋದು ಮರಗಳೇನಕ್ಕೆ ಬೆಳೆಸ್ತಿದ್ದೀರಾ ಅಂತ. ಸೊ ಆ ಮರಗಳಿಂದನೇ ಈ ದೇವಸ್ಥಾನಕ್ಕೆ ಈ ಒಂದು ಆಲ್ಮೋಸ್ಟ್ ಅರ್ಧ ಗತಿ ಬಂದಿದೆ ನನಗನ್ನಿಸಿದೆ. ಆ ಮರಗಳು ಜಾಸ್ತಿ ಇರೋದ್ರಿಂದ ಕಸ ಕಡ್ಡಿ ತುಂಬಿಕೊಂಡು ತುಂಬ ಬಲಹೀನತೆ ಆಗ್ತಿದೆ. ನೀರು ಇಳಿಯೋದು ಒಳಗಡೆಗೆ ಮತ್ತು ಇರುವಂತಹ ಗೋಡೆ ಬೀಳ್ತಿರೋದು ಅದೆಲ್ಲ ಆಗ್ತಿದೆ. ಮೊದಲು ಅನ್ಸಿದ್ದು ಏನೋ ಅಂತ ಹೇಳಿದ್ರೆ ಇಲ್ಲಿ ಶಿಲಾಶಾಸನಗಳಿದೆಯಲ್ಲ, ಈ ಶಿಲಾಶಾಸನಗಳು ಸುಮಾರು ಆಲ್ಮೋಸ್ಟ್ ಒಂದು ತುಂಬ ವರ್ಷಗಳಿಂದ ಇದು. ಸೊ ನೋಡ್ಬೋದು ನೀವು ಆ ಶಿಲಾಶಾಸನ, ಹೊಯ್ಸಳ ಕಾಲದ ಶಿಲಾಶಾಸನ. ಇದನ್ನು ಡಿಕೋಡ್ ಮಾಡಿದ್ರೆ ನಮಗೆ ತುಂಬಾ ಇನ್ಫಾರ್ಮೇಷನ್ ಸಿಗುತ್ತೆ. ಬಟ್ ಅಷ್ಟು ಆಧುನಿಕತೆ ನಮ್ಮಲ್ಲಿಲ್ಲ. ಈಗ ಇವರಿಗೆ ಸಂಬಂಧಪಟ್ಟಂಥ ಕೆಲವರು ಗ್ರಾಮಸ್ಥರಿದ್ದಾರೆ, ಅವ್ರು ಮಾತಾಡ್ಸೋಣ ಬನ್ನಿ. ಇಲ್ಲಿಗೆ ಬಂದುಬಿಟ್ಟು ಏನಿದೆ ನಿಮಗೆ ಈ ದೇವಸ್ಥಾನ ಸ್ವಚ್ಛ ಮಾಡ್ತಿರೋದು? ಖುಷಿ ಆಗುತ್ತೆ. ಯಾಕೆ ಇಷ್ಟು ವರ್ಷದಿಂದ ಈ ಥರ ಇರೋದು? ಇದು ಏನೋ ಊರಲ್ಲಿ ಯಾಕೋ ಬಿಟ್ಟಿದ್ರು, ಅದು ಏನೋ ಓಪನ್ ಆಗಿಲ್ಲ ಅಂತಂದ್ರೆ. ಹೌದಾ? ಸ್ಟಾರ್ಟಿಂಗಿಂದಲೇ ಓಪನ್ ಇನ್ಮೇಲೆ ಅದು ಪೂಜೆ ಪುನಸ್ಕಾರ ಇಲ್ಲ ಅವಾಗಿಂದ ಅಂತ. ಎಷ್ಟು ವರ್ಷಗಳು ಆಗಿರ್ಬೋದು ನೀವು ಪೂಜೆ ಆಗಿರೋದು ನೋಡಿದ್ರೆ ಈ ದೇವಸ್ಥಾನದಲ್ಲಿ? ಇಲ್ಲಿ ನಾವೇ ಸರಿಯಾಗಿ ನೋಡೇ ಇಲ್ಲ. ಅದೇ ನಿಮ್ಮ ಮುತ್ತಾತನ ಕಾಲದಿಂದ ಮುಚ್ಕೊಂಡಿದೆ ಈ ದೇವಸ್ಥಾನ ಅಂತೀರ? ಸುಮಾರು ವರ್ಷಗಳು. ಸುಮಾರು ವರ್ಷ. ಸರ್ ನಿಮ್ಮದು ಇದೇ ಊರಾ? ನೀವು ನೋಡಿಲ್ಲ ಪೂಜೆಗೆ? ನಮಗೆ ಗೊತ್ತಲ್ಲ ಸರ್, ನಮಗೆ ಹೆಚ್ಚು ಕಡಿಮೆ ಸುಮಾರು ದಿವಸ ಆಯ್ತು ನಿಂತ ಇದು. ನಿಮ್ಮ ಅದೃಷ್ಟ ಏನು ಗೊತ್ತಾ, ಇಷ್ಟೆಲ್ಲ ಅನಾಹುತ ಆಗಿದ್ರು ಒಳಗಡೆ ಶಿವಲಿಂಗ ಮಾತ್ರ ಹಂಗೆ ಇದೆ. ಅದು ಚೆನ್ನಾಗಿತ್ತು ಸರ್. ಮಧ್ಯದಲ್ಲಿ ಯಾರೋ ಕಳ್ತನಕ್ಕೆ ಬಂದರು, ನಿಧಿ ಕಳ್ತನಕ್ಕೆ ಮಾಡಿದ್ರು. ಅದನ್ನ ಎತ್ತಾಕಿರು. ಮೊದಲು ಭಾರಿ ಫೈನ್ ಆಗಿತ್ತು. ಅದನ್ನ ಎತ್ತಾಕಿಬಿಟ್ಟ ಮೇಲೆ ಅದು ಐಬಾತು ಎಲ್ಲ ಬಂದು ನೋಡ್ಕೊಂಡು ಹೋಯ್ದ್ರು ಎಲ್ಲ ಬಂದು. ಹಂಗಾಗಿ ಅದು ಹಂಗೆ ನಿಂತ್ಕಂತು. ನೋಡಿ ಇಷ್ಟೆಲ್ಲ ಅನಾಹುತ ಆದ್ರೂ ಅಲ್ಲಿರುವಂತ ಮುಂದೆ ಬಸವಣ್ಣ ಅದು ಐಬಾಗ್ದಂಗೆ ಕಾಯ್ತಾ ಇತ್ತು. ನಾವು ಹೊಯ್ಸಳ ಕಾಲದ ದೇವಸ್ಥಾನ ಅನ್ಕೊಂಡಿದ್ವಿ. ಇವ್ರು ಹೇಳೋ ಪ್ರಕಾರ ಇದು ಚೋಳರ ಕಾಲದಲ್ಲಿ ಕಟ್ಟಿರುವಂತಹ ದೇವಸ್ಥಾನ ಅಂತೆ. ಸೊ ಅಂದಾಜು ಪ್ರಕಾರ ಹೇಳ್ಬೋದಾದ್ರೆ ಚೋಳರ ಕಾಲದಲ್ಲಿ ದೇವಸ್ಥಾನ ಕಟ್ಟಿ ಹೊಯ್ಸಳ ಕಾಲದಲ್ಲಿ ಸ್ವಲ್ಪ ಜೀರ್ಣೋದ್ಧಾರ ಮಾಡಿರ್ಬೋದು. ಬಟ್ ಬರ್ತಾ ಜನರ ನಿರ್ಲಕ್ಷ್ಯದಿಂದ ಈ ರೀತಿ ಈ ಒಂದು ಸ್ಥಿತಿ ಬಂದಿದೆ. ಅಣ್ಣ, ಈ ನಿಮ್ಮ ಚಿಕ್ಕ ವಯಸ್ಸಿನಲ್ಲಿ ಈ ದೇವಸ್ಥಾನದಲ್ಲಿ ಯಾವುದೇ ರೀತಿ ನಿಮ್ಗೆ ಏನಾದ್ರು ಮೆಮೊರೀಸ್ ಇದೆಯಾ, ಗುರುತುಗಳು? ಮೆಮೊರೀಸ್ ನಾವು ಬರೀ ಎಲ್ಲ ನೀಟಾಗಿತ್ತು. ಇಲ್ಲಿ ನಾವೇ ನೆಲ ಸಾರಿಸ್ಕೊಂಡು ಇಲ್ಲಿ ದನ ಕಾಯಕ್ಕೆ ಬರೀ ಹೊಲಚ ಕೂಡಲ್ಲಿ ನಾವೇ ಅದಕ್ಕೆ ಪೂಜೆ ಮಾಡ್ಕೊಂಡು ಎಡೆ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗುವ. ಈ ಪೀಠ ಹಳೆ ಪೀಠಗಳು ಇವೆಲ್ಲ ಈಗ ಬರಲ್ಲ ನಿಮಗೂ. ಒಳಗಡೆ ಎರಡು ಪೀಠ ಬರುತ್ತೆ. 2 ಪೀಠ ಬರುತ್ತೆ. ಬ್ರಹ್ಮಪೀಠ, ಪಾರ್ವತಿ ಪೀಠ 2 ಬರೋದು ಚೋಳರ ಕಾಲದಲ್ಲಿ ಬರುತ್ತೆ. ಹೊಯ್ಸಳರ ಕಾಲಕ್ಕೆ ಬರಲ್ಲ. ಅದು ಅಷ್ಟೊತ್ತಿಗೆಲ್ಲ ಬದಲಾವಣೆ ಆಗಿರುತ್ತೆ. ಓಕೆ. ಹಾಗೆ ನಿಮ್ದು ಇವರೇನಾ? ಅಂದರೆ ನಾವು ತುಂಬ ದೂರದಿಂದ ಬಂದು ನಿಮ್ಮ ದೇವಸ್ಥಾನ ಸ್ವಚ್ಛ ಮಾಡ್ತಿದ್ವಿ. ನಿಮ್ಗೆ ಯಾವ ಥರ ಫೀಲ್ ಅನಿಸಿದೆ? ಇಲ್ಲಿ ತುಂಬಾ ಖುಷಿ ಆಗ್ತಿದೆ. ಅಂದ್ರೆ ನಾವು ನೋಡೇ ಇರ್ಲಿಲ್ಲ ಈ ದೇವಸ್ಥಾನನ. ಇದೇ ಊರಲ್ಲಿ ಸೊಸೆಯಾಗಿ ಬಂದಿರೋದು. ನಿಮ್ಮ ವಿಡಿಯೋದಲ್ಲಿ ನೋಡಿದ್ಮೇಲೆ ಇಲ್ಲೊಂದು ದೇವಸ್ಥಾನ ಇದೆ ಅಂತ ನಮ್ಗೆ ಗೊತ್ತಾಗಿದೆ. ಅಂದರೆ ಇಲ್ಲಿ ರೋಡಲ್ಲಿ ಹೋಗ್ಬೇಕಾದ್ರೆ ನೋಡ್ತಿದ್ವಿ ದೇವಸ್ಥಾನ ಇದೆ ಅಂತ. ನಿಮ್ಮ ವಿಡಿಯೋದಲ್ಲಿ ನೋಡಿ ಇಷ್ಟು ದೊಡ್ಡದಾಗಿದೆಯಾ ಈ ದೇವಸ್ಥಾನ ಅಂತ ನೋಡೋಣ ಅನ್ನೋ ಕ್ಯೂರಿಯಾಸಿಟಿಲೇ ಬಂದಿದ್ವಿ. ನಿಮ್ಗೇನು ಅನಿಸುತ್ತೆ? ಖುಷಿ ಆಗುತ್ತೆ. ಅಂದರೆ ಇಲ್ಲಿ ಒಂದು ಪವಾಡ ಏನು ಅಂತ ಹೇಳಿದ್ರೆ, ದೇವಸ್ಥಾನ ಎಲ್ಲ ಬಿದ್ದೋಗ್ಬಿಟ್ಟಿದೆ. ಮೇಲಿರುವಂಥ ಹಳ್ಳಿ ಮರ ಇದೆಯಲ್ವಾ, ಹಳ್ಳಿ ಮರ ಆ ಬುಡಗಳು ಮಾತ್ರ ಅಪ್ಪಿಕೊಂಡು ಅದನ್ನು ಬಿಗಿದಾಗಿ ಇಟ್ಕೊಂಡಿದೆ. ಸೊ ಶಿವನ ದೇವಸ್ಥಾನ ಅಂತ ಹೇಳಿದ್ಮೇಲೆ ಅದು ತುಂಬ ಪವರ್ ಇರುತ್ತೆ. ಸೊ ಎಲ್ಲೋ ಇರೋ ನಮ್ಮನ್ನು ಕಟ್ಸ್ಕೊಂಡಿದ್ದಾರೆ, ಪಕ್ಕದಲ್ಲಿರೋ ನಿಮ್ಗೆ ಕಟ್ಸ್ಕೊಳ್ಳೋಕೆ ತುಂಬ ಕಷ್ಟ ಅಲ್ಲ. ದಯವಿಟ್ಟು ನಾವು ಹೋದ್ಮೇಲೆ ಸೊ ದಯವಿಟ್ಟು ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗಿ. ನಿಮ್ಗೇನು ಅನ್ಸುತ್ತಾಗ? ನಿಮ್ಮ ಹೆಸರು? ರೂಪಶ್ರೀ. ಇನ್ನೊಂದ್ಸುತ್ತಾಗ ನಿಮಗೆ ಈ ಒಂದು ಸ್ವಚ್ಛತಾ ಕಾರ್ಯ? ನಮಗೂ ತುಂಬ ಖುಷಿ ಆಗ್ತಾ ಇದೆ. ನಾವು ಇದೇ ಊರವರು. ಅಂದರೆ ನೀವು ನೋಡಿಲ್ಲ ಚಿಕ್ಕ ವಯಸ್ಸಿಂದ ಅಂದರೆ ನಾನು ಅಂದರೆ ಹಿಂಗೆ ಹಾಳಾಗಿರೋದೇ ದೇವಸ್ಥಾನಕ್ಕೆ ಬಂದು ನೋಡಿಲ್ಲ. ನಮಗೂ ಗೊತ್ತಿಲ್ಲ ದೇವಸ್ಥಾನ ಐತೆ ಅಂತ ಗೊತ್ತು. ಹಂಗಾಗಿ ನಾವು ಯಾವತ್ತೂ ಪೂಜೆ ಮಾಡೋದೇನೂ ಗೊತ್ತಿಲ್ಲ ನಮಗೆ. ಈಗ ನಾವು ಸ್ವಚ್ಛ ಮಾಡೋದ್ಮೇಲೆ ಏನು ಮಾಡ್ಬೇಕು ಅನ್ಕೊಂಡಿದ್ದೀರಾ? ನಾವು ಬಂದು ಪೂಜೆ ಮಾಡೋದು ಎಲ್ಲ ನೀಟಾಗಿ ಮಾಡ್ತೀವಿ. ಮಾಡ್ತೀವಿ. ನಮಸ್ಕಾರ ಎಲ್ಲರಿಗೂ. ನೀವೇ ನೋಡ್ಬೋದು ಆ ಗರ್ಭಗುಡಿಯಲ್ಲಿ ಎಷ್ಟು ಮಣ್ಣು ತುಂಬಿಕೊಂಡಿದೆ. ಗರ್ಭಗುಡಿ ಸುತ್ತಾನು ಬೇರ್ಗಳು ಬಿಟ್ಕೊಂಡು ತುಂಬಾನೇ ಇದಾಗಿತ್ತು. ನಿಧಿಗಾಲರು ಬಂದ್ಬಿಟ್ಟು ಅಗದು ತುಂಬಾನೇ ಇದು ಮಾಡಿ ಹೋಗಿದ್ದಾರೆ. ಇವಾಗ ನೀವೇ ನೋಡ್ಬೋದು, ನಾವು ಫುಲ್ ಮಣ್ಣು ಎತ್ತಾ ಇದೀವಿ. ಅಲ್ಲಿ ಬಂದ್ಬಿಟ್ಟು ದೇವ್ರಿದ್ದ ಜಾಗದಲ್ಲಿ ಬಂದ್ಬಿಟ್ಟು ನಿಧಿನೋ ಏನೋ ಚಿನ್ನನೋ ಬಂಗಾರನೋ ಏನೂ ಇಲ್ಲ. ನೀವೇ ನೋಡ್ಕೊಬೋದು. ಬೇಕಾದ್ರೆ ಜೂಮ್ ಮಾಡಿ ಬ್ರೋ, ಅಲ್ಲಿ ಜೂಮ್ ನೋಡಿ. ಸೊ ಏನೂ ಇಲ್ಲ ಅಲ್ಲಿ, ನೀವೇ ನೋಡ್ಬೋದು. ನಾವು ಇದನ್ನ ಕ್ಲೀನ್ ಮಾಡಿ ಮತ್ತೆ ದೇವ್ರನ್ನ ಹಂಗೆ ಮತ್ತೆ ಪ್ರತಿಷ್ಠಾಪನೆ ಮಾಡ್ತೀವಿ.
ಸೊ ಧನ್ಯವಾದಗಳು ಎಲ್ಲರಿಗೂ. ಸ್ನೇಹಿತರೆ ನೋಡಿದಲ್ಲ, ಗರ್ಭಗುಡಿಯಲ್ಲಿ ತುಂಬಾನೇ ನಮಗೆ ಆಚೆ ಅಂತಂದ್ರೆ ನಾಗರಕಲ್ಲುಗಳು ಸಿಕ್ತು. ಅದೇ ರೀತಿ 2 ಪಾಣಿಪೀಠಗಳಿತ್ತು, ಒಂದು ಶಿವಲಿಂಗ ಇತ್ತು. ಶಿವಲಿಂಗನ ನಿಧಿ ಆಸೆಗೋಸ್ಕರ ಆಚೆಗೆ ತೆಗೆದುಬಿಟ್ಟಿದ್ರು. ಸೊ ನಾವು ಅದನ್ನ ಸಂಪೂರ್ಣವಾಗಿ ಆಚೆಗೆ ಇಟ್ಟು ಸೊ ಈಗ ಭದ್ರತೆಯಿಂದ ಇರೋದಕ್ಕೆ ಪ್ರಯತ್ನ ಪಡ್ತಿದ್ದೀವಿ. ನಾವು ಕಷ್ಟ ಬೀಳ್ತಿದ್ವಿ ಅಂತ ಅನಿಸಿಲ್ಲ, ತುಂಬಾ ಖುಷಿ ಅನಿಸಿದೆ ಆಕ್ಚುಲಿ. ಚೋಳರ ಕಾಲದ ಗಂಗಾಳದ ಕಾಲದ ಒಂದೊಂದು ಸನಾತನ ಧರ್ಮಕ್ಕೆ ಪ್ರಾಮುಖ್ಯತೆ ಹೊಂದಿರುವಂತಹ ಒಂದು ಶಿವನ ಲಿಂಗನ ಈ ತರ ಕಾಪಾಡ್ತಿರೋದಕ್ಕೆ ತುಂಬಾನೇ ಖುಷಿ ಆಗ್ತಿದೆ. ಗರ್ಭಗುಡಿಯಲ್ಲಿ ಆಗ್ತಿರುವಂತಹ ಕೆಲಸ ಖುಷಿ ಪಡುವಂತಹ ವಿಚಾರ ಏನು ಅಂತ ಹೇಳಿದ್ರೆ, ಬೆಳಗ್ಗೆ ಗರ್ಭಗುಡಿಯ ಒಂದು ವ್ಯವಸ್ಥೆ ಯಾವ ರೀತಿ ಇತ್ತು, ಅದೇ ರೀತಿ ಇವಾಗ ಗರ್ಭಗುಡಿ ವ್ಯವಸ್ಥೆ ಯಾವ ರೀತಿ ಇದೆ ನೋಡಿ. ಸೈಡಿಗೆ ಬಿದ್ದಿರುವಂತಹ ಒಂದು ಪಾಣಿಪೀಠಗಳು ಯಾವ ಕಡೆ ಇತ್ತು, ಸೊ ಇವಾಗ ಎಲ್ಲನೂ ಅಸೆಂಬಲ್ ಮಾಡಿ ಅದೇ ರೀತಿ ಶಿವಲಿಂಗ ಈ ರೀತಿ ಮಟ್ಟಕ್ಕೆ ಬಂದಿದೆ. ನಮ್ಮ ತಂಡದವರ ಒಂದು ಪರಿಶ್ರಮದಿಂದ, ಸತತ ಪರಿಶ್ರಮದಿಂದ ಇದುವರೆಗಿನ ಪೂಜೆ ಆಗಿಲ್ಲ. ಪೂಜೆ ಆದ್ಮೇಲೆ ಯಾವ ರೀತಿ ಇರುತ್ತೆ ಅಂತ ನಿಮ್ಗೆ ಔಟ್ಪುಟ್ ತೋರಿಸ್ತೀನಿ. ತುಂಬಾ ಖುಷಿ ಆಗ್ತಿದೆ ಆಕ್ಚುಲಿ. ಸ್ನೇಹಿತರೆ, ಬೆಳಗ್ಗೆ ನೋಡಿದಲ್ಲ ದೇವಸ್ಥಾನ ಯಾವ ರೀತಿ ಇತ್ತು. ಸೊ ನಮ್ಮ ತಂಡದ ಸತತ ಒಂದು ಶ್ರಮದಾನದಿಂದ, ಅದೇ ರೀತಿ ಈ ಊರ ಗ್ರಾಮಸ್ಥರ ಒಂದು ಸಹಕಾರದಿಂದ ತುಂಬಾ ಕಸ ಕಟ್ಟಿ ತುಂಬಿರುವಂಥ ದೇವಸ್ಥಾನ ಈ ರೀತಿ ಒಂದು ಸ್ವಚ್ಛತೆ ಮಾಡಿದ್ದೀವಿ. ಬೆಳಗ್ಗೆ ಯಾವ ರೀತಿ ಇತ್ತು, ಸೊ ಇವಾಗ ಯಾವ ರೀತಿ ಇದೆ ನೋಡಿ. ಬೆಳಗ್ಗೆ ಅಲ್ಲಿ ನಮ್ಮ ಬಸವಣ್ಣ ಇದ್ದಂತಹ ಜಾಗ ಯಾವ ರೀತಿ ಇತ್ತು, ಬಟ್ ಇವಾಗ ಯಾವ ರೀತಿ ಇದೆ. ತುಂಬ ಕಷ್ಟ ಬಿದ್ವಿ. ತಪ್ಪು ಮಾಡಿದ್ವೋ ಕರೆಕ್ಟ್ ಮಾಡಿದ್ವೋ ಗೊತ್ತಿಲ್ಲ. ಗರ್ಭಗುಡಿಯಲ್ಲಿ ನಾವೇ ನಮ್ಮ ತಂಡದವರೇ ಕಷ್ಟಪಟ್ಟು ಆ ಪಾಣಿಪೀಠಗಳೆಲ್ಲ ಸೈಡಲ್ಲಿತ್ತು, ಅದನ್ನೆಲ್ಲ ಜೋಡಿಸಿ ಮತ್ತು ಅದ್ರ ಮೇಲೆ ಒಂದಾದ ಮೇಲೆ ಒಂದು ಜೋಡಿಸಿ ಪೂಜೆ ಕೂಡ ಮಾಡಿದ್ದೀವಿ. ಇದರಿಂದ ಆ ಶಿವನ ಲೀಲೆ ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನೋ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಸೊ ನನಗಂತೂ ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಒಂದು ಭಾವನೆ ಹುಡ್ತಾ ಇದೆ. ಸಾವಿರಾರು ವರ್ಷಗಳಿಂದ ಕಸ ಕಡಿಯಿಂದ ತುಂಬಿ ಸೊ ನಮ್ಮ ಇತಿಹಾಸನೇ ಮಾಡ್ತಿರುವಂತಹ ದೇವಸ್ಥಾನ ಇದು. ಬಟ್ ಈ ದಿನ ಸತತ ಒಂದು ಪ್ರಯತ್ನದಿಂದ ಏನೂ ಕಾಣಿಸ್ತಿರ್ಲಿಲ್ಲ. ಬೆಳಗ್ಗೆ ಇಲ್ಲಿ ನೋಡಿ ಎಲ್ಲ ತುಂಬ್ಕೊಂಡ್ಬಿಟ್ಟಿತ್ತು, ಕಸ ಕಡ್ಡಿ ಎಲ್ಲ, ಇಟ್ಟಿಗೆಗಳೆಲ್ಲ ಇಲ್ಲಿ ಬಿದ್ದಿತ್ತು. ಬಟ್ ಖುಷಿಯಾಗ್ತಿದೆ. ಅಂದರೆ ಕತ್ಲೆ ತುಂಬಿರುವಂಥ ಒಂದು ಕೋಣೆಗೆ ಬೆಳಕು ಕೊಟ್ಟಂಗಿದೆ. ಅದೇ ರೀತಿ ಕಷ್ಟವಿರುವಂಥ ಒಂದು ಮನುಷ್ಯನ ಜೀವನಕ್ಕೆ ಖುಷಿ ಕೊಟ್ಟಂಗಿದೆ ನೋಡಿ. ಪ್ರತಿ ಮೂಲೆನೂ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ರೀತಿ ಒಂದು ಸ್ವಚ್ಛ ಆಗಿದೆ ಅಂತ. ಬಟ್ ನಾನು ಹೇಳೋದೇನು ಅಂತ ಹೇಳಿದ್ರೆ, ಇದು ನಾವು ಮಾಡೋದು ತಾತ್ಕಾಲಿಕನೇ. ಬಟ್ ಆದರೆ ಪ್ರತಿಯೊಬ್ಬರು ನೀವು ನೋಡೋರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಯಾವುದಾದ್ರೂ ಒಬ್ಬ ಧರ್ಮಪ್ರೇಮಿ ನೋಡಿದಾಗ, ಸೊ ನಿಮ್ಮಲ್ಲಿರುವಂಥ ಒಬ್ಬ ಧರ್ಮಪ್ರೇಮಿ ಬಂದು ಖಂಡಿತ ಈ ಒಂದು ತಾತ್ಕಾಲಿಕ ಸೇವೆನ ಬಂದು ಶಾಶ್ವತ ಪರಿಹಾರ ಮಾಡಿ ಪರಿಪೂರ್ಣವಾಗಿ ಸಂಪೂರ್ಣವಾಗಿ ಜೀರ್ಣೋದ್ಧಾರ ಮಾಡೋದು ಕೂಡ ಅವಕಾಶ ಸಿಗುತ್ತೆ. ನಿಮ್ಮೆಲ್ಲರೂ ನಾನು ಪ್ರತಿಯೊಬ್ಬರ ಹತ್ರ ನಾನು ಬೇಡ್ಕೊಳ್ಳೋದು ಅಂತ ಹೇಳಿದ್ರೆ, ವಿಡಿಯೋ ಯಾರ್ಯಾರು ನೋಡ್ತಿದ್ರೆ ದಯವಿಟ್ಟು ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀವು ಶೇರ್ ಮಾಡಿದಷ್ಟು ಯಾರೊಬ್ಬ ಧರ್ಮಪ್ರೇಮಿ ಈ ದೇಗುಲವನ್ನು ನೋಡಿ ತಮ್ಮ ಸ್ವಇಚ್ಛೆಯಿಂದ ಸೊ ಮುಂದೆ ಬಂದು ದೇವಸ್ಥಾನ ಜೀರ್ಣೋದ್ಧಾರ, ಸಂಪೂರ್ಣವಾದ ಜೀರ್ಣೋದ್ಧಾರ ಮಾಡೋಕ್ಕೂ ದಾರಿ ಸಿಗುತ್ತೆ. ಸೊ ಒಂದು ಶೇರಿಂದ ಅಷ್ಟು ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ ಖಂಡಿತ ಆಗುತ್ತೆ. ಇದಕ್ಕೂ ಮುಂಚೆ ನಾನು ಇನ್ಸ್ಟಾಗ್ರಾಮ್ ನೋಡ್ಬೋದು. ಕಡೂರು ತಾಲೂಕಿನ ಮಚ್ಚರೆ ಎಂಬ ಗ್ರಾಮದಲ್ಲಿ ಇದೇ ರೀತಿ ಒಂದು ನಾನು ವೀಡಿಯೋ ಮಾಡಿದೆ, ಸ್ವಚ್ಛತಾ ಕಾರ್ಯಕ್ರಮ. ಅದು ಆಲ್ಮೋಸ್ಟ್ 3 ಮಿಲಿಯನ್ ವ್ಯೂಸ್ ಹೋಗಿತ್ತು. ಬೆಂಗಳೂರಿನ ಒಬ್ಬರು ಉದ್ಯಮಿಯವರು, ಬಿಸ್ನೆಸ್ ಮ್ಯಾನು ಒಬ್ಬರು ಮುಂದೆ ಬಂದು ಸಂಪೂರ್ಣವಾದ ಆ ದೇವಸ್ಥಾನನ ಜೀರ್ಣೋದ್ಧಾರ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಮಾಡೋ ಒಂದು ಲೈಕು ಶೇರಿಂದ ಅಷ್ಟೆಲ್ಲ ಒಂದು ಯೂಸ್ಫುಲ್ ಆಗುತ್ತೆ. ದಯವಿಟ್ಟು ಯಾರೇ ಆಗಲಿ ಕಡೆಗಣಿಸಕ್ಕೆ ಹೋಗಬೇಡಿ. ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ತಂಡ ಮೇಲೆ ಇರುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಓಂ ನಮೋ ಪಾರ್ವತಿ ಪತೆಯೇ, ಹರ ಹರ ಮಹಾದೇವ್, ಜೈ ಶ್ರೀರಾಮ್. ಧನ್ಯವಾದಗಳು. ಓಂ ನಮೋ ಪಾರ್ವತಿ ಪತೆಯೇ, ಜೈ ಶ್ರೀರಾಮ್.